ಹೇಗಿದ್ದೀರಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗ್ ಕೋರ್ಸ್ನ ಇನ್ನೊಂದು ವೀಡಿಯೋಕ್ಕೆ ವೆಲ್ಕಮ್. ಹಿಂದಿನ ವೀಡಿಯೋಗಳಲ್ಲಿ ನಾವು ಫ್ಯೂಚರ್ ಅಂದರೆ ಏನು, ಆಪ್ಷನ್ ಅಂದರೆ ಏನು, ಕಾಲ್ ಆಪ್ಷನ್ ಅಂದರೆ ಏನು, ಪುಟ್ ಆಪ್ಷನ್ ಅಂದರೆ ಏನು ಅಂತ ಡೀಟೇಲ್ ಆಗಿ ನೋಡಿದ್ದೀವಿ. ಜೊತೆಗೆ ನಾವು ಅವುಗಳಿಗೆ ಎಕ್ಸಾಂಪಲ್ಗಳನ್ನು ಸಹ ನೋಡಿದ್ದೀವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅಂಡರ್ಲೈಯಿಂಗ್ ಆ್ಯಸೆಟ್ಗಳ ಬಗ್ಗೆ, ಎಕ್ಸ್ಪೈರಿ ಡೇಟ್ನ ಬಗ್ಗೆ, ನಂತರ ನಾವು ಆಪ್ಷನ್ ಬೈಯಿಂಗ್ ಅಂದರೆ ಏನು, ಆಪ್ಷನ್ ಸೆಲ್ಲಿಂಗ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ ಏನು ಡಿಸ್ಕಸ್ ಮಾಡ್ತೀನಿ ಇದೆಲ್ಲ ಕೇವಲ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ರೆಕಮೆಂಡೇಷನ್ ಅಲ್ಲ. ಈ ಒಂದು ಕೋರ್ಸ್ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ನೀವು ನನ್ನ ವೀಡಿಯೋಸ್ಗಳನ್ನು ಲೈಕ್ ಮತ್ತು ಶೇರ್ ಮಾಡೋದ್ರ ಮೂಲಕ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟನ್ನು ಮಾಡಬಹುದು. ಸೊ ಹಿಂದಿನ ವಿಡಿಯೋಗಳಲ್ಲಿ ನಾವು ಏನು ಕಲ್ತಿದ್ದೀವಿ ಅಂದರೆ, ನಮ್ಮ ಬಳಿ ಒಂದು ಫ್ಯೂಚರ್ ಅಥವಾ ಆಪ್ಷನ್ ಕಾಂಟ್ರಾಕ್ಟ್ ಇದ್ದರೆ ಫ್ಯೂಚರಲ್ಲಿ ಒಂದು ನಿರ್ದಿಷ್ಟ ದಿನ ಒಂದು ಆ್ಯಸೆಟನ್ನು ಒಂದು ನಿರ್ದಿಷ್ಟ ಬೆಲೆಗೆ ಬೈ ಅಥವಾ ಸೆಲ್ ಮಾಡುವ ರೈಟ್ ಅಥವಾ ಆಬ್ಲಿಗೇಷನ್ ಇರುತ್ತೆ ನಮ್ಮ ಬಳಿ ಯಾವ ಕಾಂಟ್ರಾಕ್ಟ್ ಇದೆ ಅನ್ನೋ ಆಧಾರದಲ್ಲಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಇರೋದೇನಪ್ಪ ಅಂದರೆ, ನಾನೇನು ಹೇಳಿದೆ ಅಂದರೆ ಒಂದು ಆ್ಯಸೆಟನ್ನು ಅಂತ ಹೇಳಿ. ಸೊ ಯಾವ ರೀತಿಯ ಆ್ಯಸೆಟ್ಗಳಿಗೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಫ್ಯೂಚರ್ ಮತ್ತು ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಟ್ರೇಡ್ ಮಾಡ್ಬೋದು ಅದನ್ನು ನಾವು ಈಗ ನೋಡೋಣ. ಸೊ ಈ ಒಂದು ಆ್ಯಸೆಟ್ಗಳ ಬಗ್ಗೆ ನಾವು ನೋಡೋದಾದರೆ, ನಾವು ಮೇಯ್ನಾಗಿ ಸ್ಟಾಕ್ಗಳ ಫ್ಯೂಚರ್ ಮತ್ತು ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಟ್ರೇಡ್ ಮಾಡ್ಬೋದು. ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ಮಾರ್ಕೆಟ್ ಇಂಡೆಕ್ಸ್ಗಳಿರ್ತವೆ, ಅವುಗಳ ಫ್ಯೂಚರ್ ಮತ್ತು ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ನಾವು ಬೈ ಅಥವಾ ಸೆಲ್ ಮಾಡ್ಬೋದು. ಅದೇ ರೀತಿ ಕಮೋಡಿಟಿಗಳ ಅಂದರೆ ಸಿಲ್ವರ್, ಗೋಲ್ಡ್ ಅಥವಾ ನ್ಯಾಚುರಲ್ ಗ್ಯಾಸ್, ಇವುಗಳ ಫ್ಯೂಚರ್ ಮತ್ತು ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ನಾವು ಸ್ಟಾಕ್ ಮಾರ್ಕೆಟಲ್ಲಿ ಬೈ ಅಥವಾ ಸೆಲ್ ಮಾಡಬಹುದು. ಇದರ ಹೊರತಾಗಿಯೂ ಸಹ ಒಂದಿಷ್ಟು ಕ್ರಿಪ್ಟೋ ಎಕ್ಸ್ಚೇಂಜ್ಗಳಿದ್ದಾವೆ, ಅಲ್ಲಿ ಒಂದಿಷ್ಟು ಕ್ರಿಪ್ಟೋಗಳ ಫ್ಯೂಚರ್ ಮತ್ತು ಆಪ್ಷನ್ ಕಾಂಟ್ರಾಕ್ಟ್ಗಳು ಲಭ್ಯವಿರ್ತವೆ. ಅವುಗಳನ್ನು ಸಹ ಬೇಕಾದರೆ ಬೈ ಅಥವಾ ಸೆಲ್ ಮಾಡಬಹುದು. ಯಾವ ಸ್ಟಾಕ್ಗಳು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಿರ್ತಾವೋ ಅವು ಎಲ್ಲ ಸ್ಟಾಕ್ಗಳಿಗೆ ಫ್ಯೂಚರ್ ಮತ್ತು ಆಪ್ಷನ್ ಕಾಂಟ್ರಾಕ್ಟ್ಗಳು ಲಭ್ಯ ಇರೋದಿಲ್ಲ. ಒಂದಿಷ್ಟು ಸ್ಟಾಕ್ಗಳಿಗೆ ಫ್ಯೂಚರ್ ಮತ್ತು ಆಪ್ಷನ್ ಕಾಂಟ್ರಾಕ್ಟ್ಗಳು ಅವೈಲಬಲ್ ಇರ್ತವೆ, ಅವುಗಳನ್ನು ಮಾತ್ರ ನಾವು ಟ್ರೇಡ್ ಮಾಡಲಿಕ್ಕೆ ಸಾಧ್ಯ. ಒಂದಿಷ್ಟು ಸ್ಟಾಕ್ಗಳಿಗೆ ಈ ಒಂದು ಸೆಕ್ಷನ್ ಎನೇಬಲ್ ಇರುವುದಿಲ್ಲ, ಸೊ ಆಗ ನಮಗೆ ಈ ಒಂದು ಕಾಂಟ್ರಾಕ್ಟ್ಗಳು ಸಿಗೋದಿಲ್ಲ. ನೆಕ್ಸ್ಟ್ ನಾವು ಇಂಡೆಕ್ಸ್ಗಳ ಬಗ್ಗೆ ಮಾತಾಡೋದಾದರೆ, ನಮ್ಗೆ ಗೊತ್ತಿರೋ ಹಾಗೆ ಇಂಡಿಯಾದಲ್ಲಿ ಈಗ ಫೇಮಸ್ ಆಗಿ ಪ್ರಮುಖವಾಗಿ ಇರುವಂತಹ 2 ಸ್ಟಾಕ್ ಎಕ್ಸ್ಚೇಂಜ್ಗಳಂದರೆ NSE ಮತ್ತು BSE. NSEಯಲ್ಲಿ 2 ಇಂಡೆಕ್ಸ್ಗಳು ಫೇಮಸ್, ಯಾವುದಲ್ಲ ಅಂದರೆ ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿ. ಅದೇ BSEಗೆ ಬಂದರೆ, BSEಯಲ್ಲಿ ಫೇಮಸ್ ಆಗಿರೋ ಇಂಡೆಕ್ಸ್ ಯಾವುದಪ್ಪ ಅಂದರೆ ಸೆನ್ಸೆಕ್ಸ್. ಇದರ ಹೊರತಾಗಿಯೂ ಸಹ ಒಂದಿಷ್ಟು ಇಂಡೆಕ್ಸ್ಗಳಿದ್ದಾವೆ, ಬಟ್ ಒಂದಿಷ್ಟು ಪ್ರಮುಖ ಇಂಡೆಕ್ಸ್ಗಳಿಗೆ ಫ್ಯೂಚರ್ ಮತ್ತು ಆಪ್ಷನ್ ಕಾಂಟ್ರಾಕ್ಟ್ಗಳು ಅವೈಲಬಲ್ ಇರ್ತವೆ. ನಾವು ಅವುಗಳನ್ನು ಬೇಕಾದರೆ ಟ್ರೇಡ್ ಮಾಡ್ಬೋದು, ಅವುಗಳನ್ನು ಬೈ ಮಾಡ್ಬೋದು ಅಥವಾ ಸೆಲ್ ಮಾಡ್ಬೋದು. ಇದರ ಹೊರತಾಗಿ ನಾನು ಕಮಾಡಿಟಿಯ ಬಗ್ಗೆ ಹೇಳಿದೆ, ಸಿಲ್ವರ್ ಇರ್ಬೋದು, ಗೋಲ್ಡ್ ಇರ್ಬೋದು, ನ್ಯಾಚುರಲ್ ಗ್ಯಾಸ್ ಇರ್ಬೋದು, ಅವುಗಳಿಗೂ ಸಹ ಫ್ಯೂಚರ್ ಮತ್ತು ಆಪ್ಷನ್ ಕಾಂಟ್ರಾಕ್ಟ್ಗಳು ಲಭ್ಯವಿರ್ತವೆ. ಅವುಗಳನ್ನು ಬೇಕಾದರೆ ನಾವು ಟ್ರೇಡ್ ಮಾಡ್ಬೋದು. ಇಂಡಿಯಾದಲ್ಲಿ ಈ ಒಂದು ಕಮಾಡಿಟಿ ಟ್ರೇಡಿಂಗ್ ಏನಿದೆ ಇದು MCX ಎಕ್ಸ್ಚೇಂಜ್ ಮೂಲಕ ಪಾಸಿಬಲ್ ಆಗುತ್ತೆ. ಒಂದಿಷ್ಟು ಜನ ಸ್ಟಾಕ್ ಆಪ್ಷನ್ಸ್ ಅಥವಾ ಸ್ಟಾಕ್ ಫ್ಯೂಚರ್ಸಲ್ಲಿ ಟ್ರೇಡನ್ನು ಮಾಡ್ತಾರೆ. ಅದೇ ರೀತಿ ಒಂದಿಷ್ಟು ಜನ ಇಂಡೆಕ್ಸ್ ಫ್ಯೂಚರ್ ಮತ್ತು ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ತಾರೆ. ಒಂದಿಷ್ಟು ಜನ ಕಮಾಡಿಟಿಯಲ್ಲೂ ಸಹ ಟ್ರೇಡ್ ಮಾಡ್ತಾರೆ. ನೀವು ಯಾವುದೇ ಒಂದು ಸ್ಪೆಸಿಫಿಕ್ ಆ್ಯಸೆಟನ್ನು ಮಾತ್ರ ಟ್ರೇಡ್ ಮಾಡಬೇಕು ಅಂತ ಇಲ್ಲ, ನಿಮಗೆ ಯಾವುದರಲ್ಲಿ ಟ್ರೇಡ್ ಮಾಡಬೇಕನ್ಸುತ್ತೋ ನೀವು ಅವುಗಳಲ್ಲಿ ಬೇಕಾದರೆ ಟ್ರೇಡನ್ನು ಮಾಡಬಹುದು. ಪರ್ಸ್ನಲಿ ನಾನು ಇಂಡೆಕ್ಸ್ ಆಪ್ಷನ್ಸ್ಗಳನ್ನು ಟ್ರೇಡ್ ಮಾಡ್ತೀನಿ. ನೆಕ್ಸ್ಟ್ ಏನಾದರೂ ಈ ವಿಡಿಯೋದಲ್ಲಿ ನಾನು ಎಕ್ಸಾಂಪಲನ್ನು ಕೊಡೋದಿದ್ದರೆ ಆಗ ನಾನು ಇಂಡೆಕ್ಸ್ ಆಪ್ಷನ್ಸ್ ಬಗ್ಗೆ ಮಾತಾಡ್ತೀನಿ. ಅದರಲ್ಲೂ ನಾನು ಪ್ರಮುಖವಾಗಿ ನಿಫ್ಟಿ 50ಯ ಆಪ್ಷನ್ಸ್ ಕಾಂಟ್ರಾಕ್ಟ್ಗಳ ಬಗ್ಗೆ ಮಾತಾಡ್ತೀನಿ. ಕೇವಲ ಎಕ್ಸಾಂಪಲ್ಗೋಸ್ಕರ ಮಾತ್ರ, ಯಾವುದೇ ರೀತಿಯ ರೆಕಮೆಂಡೇಷನ್ ಅಲ್ಲ. ಸೊ ನಮಗೇನು ಗೊತ್ತಾಗಿದೆ ಅಂದರೆ, ಸಪೋಸ್ ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಇರ್ಬೋದು ಅಥವಾ ಯಾವುದೇ ಒಂದು ಆ್ಯಸೆಟ್ ಇರ್ಬೋದು, ಅದರ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಕಾಂಟ್ರಾಕ್ಟ್ಗಳು ಅವೈಲಬಲ್ ಇದ್ದರೆ, ಲಭ್ಯ ಇದ್ದರೆ ನಾವು ಅವುಗಳನ್ನು ಟ್ರೇಡ್ ಮಾಡ್ಬೋದು ಅಂತ ಹೇಳಿ. ಸೊ ಇನ್ನೊಂದು ವಿಷಯದ ಬಗ್ಗೆ ನಾವು ಹಿಂದಿನ ವಿಡಿಯೋಗಳಲ್ಲಿ ಕಲ್ತಿದ್ದೀವಿ. ಏನಪ್ಪ ಅಂದರೆ, ನಮ್ಮ ಬಳಿ ಒಂದು ಫ್ಯೂಚರ್ ಅಥವಾ ಆಪ್ಷನ್ ಕಾಂಟ್ರಾಕ್ಟ್ ಇದ್ದರೆ ಅವುಗಳಿಗೆ ಒಂದು ಎಕ್ಸ್ಪಿರೇಷನ್ ಡೇಟ್ ಅಂತ ಇರುತ್ತೆ. ಅವು ಯಾವುದೋ ಒಂದು ದಿನ ಎಕ್ಸ್ಪೈರ್ ಆಗ್ತವೆ. ಸೊ ಈಗ ನಾವು ಈ ಎಕ್ಸ್ಪೈರಿ ಡೇಟ್ನ ಬಗ್ಗೆ ಮಾತಾಡೋಣ. ಸೊ ನಮಗೆ ಗೊತ್ತಿರೋ ಹಾಗೆ ಕಾಂಟ್ರಾಕ್ಟ್ಗಳು ಯಾವುದೋ ಒಂದು ದಿನ ಎಕ್ಸ್ಪೈರಿ ಆಗಲೇಬೇಕು ಅಂತ ಹೇಳಿ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಪ್ರಮುಖವಾಗಿ ನಾವು ವೀಕ್ಲಿ ಎಕ್ಸ್ಪೈರಿ ಇರುವ ಕಾಂಟ್ರಾಕ್ಟ್ಗಳನ್ನು ನೋಡ್ಬೋದು. ಅದೇ ರೀತಿ ಮಂತ್ಲಿ ಎಕ್ಸ್ಪೈರಿ ಇರುವ ಕಾಂಟ್ರಾಕ್ಟ್ಗಳನ್ನು ನೋಡ್ಬೋದು. ಅದೇ ರೀತಿ ಇಯರ್ಲಿ ಮತ್ತು ಹಾಫ್ ಇಯರ್ಲಿ ಇರುವ ಕಾಂಟ್ರಾಕ್ಟ್ಗಳನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ ವೀಕ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ಗಳಂದರೆ ವಾರದಲ್ಲಿ ಯಾವುದೋ ಒಂದು ದಿನ ಈ ಒಂದು ಕಾಂಟ್ರಾಕ್ಟ್ಗಳು ಎಕ್ಸ್ಪೈರ್ ಆಗ್ತವೆ. ಫಾರ್ ಎಕ್ಸಾಂಪಲ್ ನಾನು ನಿಫ್ಟಿ 50ಯನ್ನು ತಗೊಂಡ್ರೆ, ನಿಫ್ಟಿ 50 ಏನು ಇಂಡೆಕ್ಸ್ ಇದೆ ಅದಕ್ಕೆ ವೀಕ್ಲಿ ಆಪ್ಷನ್ ಕಾಂಟ್ರಾಕ್ಟ್ಗಳು ಲಭ್ಯವಿದ್ದಾವೆ. ಅವುಗಳು ನಾನು ಈ ವಿಡಿಯೋವನ್ನು ಮಾಡ್ತಾ ಇರುವಾಗ
ಪ್ರತಿ ಮಂಗಳವಾರ ಎಕ್ಸ್ಪೈರ್ ಆಗ್ತವೆ. ಅದೇ ರೀತಿ ಸೆನ್ಸೆಕ್ಸಿನ ಆಪ್ಷನ್ ಕಾಂಟ್ರಾಕ್ಟ್ಗಳೇನಿದ್ದಾವೆ ಅವುಗಳು ನಾನು ಈ ವಿಡಿಯೋವನ್ನು ಮಾಡ್ತಾ ಇರುವಾಗ ಪ್ರತಿ ಗುರುವಾರ ಎಕ್ಸ್ಪೈರ್ ಆಗ್ತವೆ. ಅಗೇನ್ ಈ ಒಂದು ದಿನಗಳನ್ನು ಚೇಂಜ್ ಸಹ ಮಾಡ್ಬೋದು. ರೀಸೆಂಟಾಗಿ ಇದನ್ನು ಫ್ರೀಕ್ವೆಂಟಾಗಿ ಚೇಂಜ್ ಮಾಡ್ತಾ ಇದ್ದಾರೆ. ನೀವು ಈ ವಿಡಿಯೋವನ್ನು ಯಾವಾಗ ನೋಡ್ತಿದ್ದೀರಿ ಅನ್ನೋ ಆಧಾರದಲ್ಲಿ ಈ ಒಂದು ಎಕ್ಸ್ಪೈರಿ ದಿನ ಏನಿದೆ ಅದು ಚೇಂಜ್ ಸಹ ಆಗಿರ್ಬೋದು. ನೀವು ಲೇಟೆಸ್ಟ್ ಇನ್ಫಾರ್ಮೇಷನ್ ಏನಿದೆ ಅದನ್ನು ನೋಡಬೇಕಾಗತ್ತೆ. ಸೊ ಎಕ್ಸ್ಪೈರಿ ಡೇಟ್ ಏನಿದೆ ಇದು ಈ ಒಂದು ಕಾಂಟ್ರಾಕ್ಟ್ಗಳು ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅಂತ ಹೇಳ್ತವೆ. ಅದೇ ಒಂದಿಷ್ಟು ಕ್ರಿಪ್ಟೋಗಳಿಗೆ ಅವುಗಳ ಆಪ್ಷನ್ ಕಾಂಟ್ರಾಕ್ಟ್ಗಳು ಪ್ರತಿ ದಿನ ಸಹ ಎಕ್ಸ್ಪೈರ್ ಆಗ್ತವೆ. ಆ ರೀತಿಯ ಕಾಂಟ್ರಾಕ್ಟ್ಗಳು ಸಹ ಕೆಲವೊಂದು ಕ್ರಿಪ್ಟೋಗಳಿಗೆ ಅವೈಲಬಲ್ ಇದ್ದಾವೆ. ಪ್ರಮುಖವಾಗಿ ಇಂಡಿಯಾದಲ್ಲಿ ಜನ ವೀಕ್ಲಿ ಮತ್ತು ಮಂತ್ಲಿ ಎಕ್ಸ್ಪೈರ್ ಇರುವ ಕಾಂಟ್ರಾಕ್ಟ್ಗಳನ್ನು ಟ್ರೇಡ್ ಮಾಡ್ತಾರೆ. ಯಾಕಂದರೆ ಪ್ರಾಫಿಟ್ ಅಥವಾ ಲಾಸ್ ಏನಿದೆ ಅದು ಸ್ವಲ್ಪ ಸ್ಪೀಡಾಗಿ ಕ್ವಿಕ್ಕಾಗಿ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ನಾನು ವೀಕ್ಲಿ ಎಕ್ಸ್ಪೈರ್ ಆಗೋ ಕಾಂಟ್ರಾಕ್ಟ್ಗಳಿದ್ದಾವೆ, ಮಂತ್ಲಿ ಎಕ್ಸ್ಪೈರ್ ಆಗೋ ಕಾಂಟ್ರಾಕ್ಟ್ಗಳು ಇದ್ದಾವೆ ಅಂತ ಹೇಳಿದೆ. ಸೊ ಹಾಗಂತ ಹೇಳಿ ಎಲ್ಲ ಇನ್ಸ್ಟ್ರೂಮೆಂಟ್ಗಳಿಗೆ ವೀಕ್ಲಿ ಮಂತ್ಲಿ ಎಕ್ಸ್ಪೈರ್ ಆಗೋ ಕಾಂಟ್ರಾಕ್ಟ್ಗಳು ಇದ್ದಾವೆ ಅಂತ ಅಲ್ಲ. ಫಾರ್ ಎಕ್ಸಾಂಪಲ್ ಸ್ಟಾಕ್ಗಳ ಬಗ್ಗೆ ನಾನೇನು ಮಾತಾಡಿದೆ, ಸ್ಟಾಕ್ಗಳಿಗೆ ಮಂತ್ಲಿ ಎಕ್ಸ್ಪೈರ್ ಆಗುವ ಫ್ಯೂಚರ್ ಮತ್ತು ಆಪ್ಷನ್ಸ್ ಕಾಂಟ್ರಾಕ್ಟ್ಗಳು ಲಭ್ಯವಿದ್ದಾವೆ. ಅವುಗಳಿಗೆ ವೀಕ್ಲಿ ಎಕ್ಸ್ಪೈರ್ ಆಗೋ ಕಾಂಟ್ರಾಕ್ಟ್ಗಳು ಈಗ ಲಭ್ಯವಿಲ್ಲ. ಸೊ ನಾವು ಏನು ನೋಡಬೇಕಂದ್ರೆ ನಾವೇನು ಟ್ರೇಡ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಆ ಒಂದು ಆ್ಯಸೆಟ್ಗೆ ಫ್ಯೂಚರ್ ಮತ್ತು ಆಪ್ಷನ್ ಕಾಂಟ್ರಾಕ್ಟ್ಗಳು ಲಭ್ಯ ಇದ್ದರೆ ಯಾವ ಯಾವ ಎಕ್ಸ್ಪಿರೇಷನ್ ಡೇಟ್ಗಳಲ್ಲಿ ಆ ಕಾಂಟ್ರಾಕ್ಟ್ಗಳು ಲಭ್ಯವಿದ್ದಾವೆ ಅಂತ ನಾವು ನೋಡ್ಕೋಬೇಕಾಗತ್ತೆ. ಸೊ ಅಗೇನ್ ಇಲ್ಲಿ ಈ ಒಂದು ಇನ್ಫಾರ್ಮೇಷನ್ ಏನಿದೆ ಇದು ಒಂದಿಷ್ಟು ರೂಲ್ಸ್ಗಳು ಬಂದ ಹಾಗೆ ಚೇಂಜ್ ಸಹ ಆಗ್ತಾ ಇರ್ಬೋದು. ಸೊ ನೀವು ಮಾರ್ಕೆಟಲ್ಲಿ ಏನು ಲೇಟೆಸ್ಟ್ ಇನ್ಫಾರ್ಮೇಷನ್ ನಡೀತಾ ಇದೆ ಅನ್ನೋದನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ಮಾತಾಡಲಿಕ್ಕೆ ಹೊರಟಿರೋದು ಟೈಪ್ ಆಫ್ ಟ್ರೇಡಿಂಗ್ ಅಂತ ಹೇಳಿ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಮ್ಮ ಬಳಿ ಎಷ್ಟು ಹಣ ಇದೆ ಅನ್ನೋ ಆಧಾರದಲ್ಲಿ ನಾವು ಯಾವ ರೀತಿಯ ಟ್ರೇಡಿಂಗನ್ನು ಮಾಡ್ಬೋದು ಅಂತ ಇದರಿಂದ ನಾವು ತಿಳ್ಕೊಬೇಕಾಗತ್ತೆ. ಒಂದು ಟೈಪ್ ಆಫ್ ಟ್ರೇಡಿಂಗನ್ನು ಮಾಡಲಿಕ್ಕೆ ನಮ್ಮ ಬಳಿ ಜಾಸ್ತಿ ಹಣ ಬೇಕಾಗುತ್ತೆ. ಒಂದು ಟೈಪ್ ಆಫ್ ಟ್ರೇಡಿಂಗನ್ನು ಮಾಡಲಿಕ್ಕೆ ನಮ್ಮ ಬಳಿ ಸ್ವಲ್ಪ ಕಡಿಮೆ ಹಣ ಇದ್ದರೂ ಸಹ ಸಾಕಾಗುತ್ತೆ. ಸೊ ಹಾಗಂತ ಹೇಳಿ ಇದು ಬೆಟರ್ ಅದು ವರ್ಸ್ಟ್ ಆ ರೀತಿ ನಾನೇನು ಹೇಳ್ತಾ ಇಲ್ಲ. ಜಸ್ಟ್ ನಾನು ಜನರಲ್ ಇನ್ಫಾರ್ಮೇಷನನ್ನು ಇಲ್ಲಿ ಹೇಳ್ತಾ ಇರೋದು. ಸೊ ಫಾರ್ ಎಕ್ಸಾಂಪಲ್ ನಾವು ನಿಫ್ಟಿ 50 ತೊಗೊಂಡ್ರೆ ನಿಫ್ಟಿ 50 ಈಗ 25,000 ಇದೆ ಅಂತ ನಾವು ಅಂದ್ಕೊಳ್ಳೋಣ. ಸಪೋಸ್ ನನಗೆ ಏನು ಅನಿಸುತ್ತೆ ಅಂದರೆ ಮುಂಬರುವ ದಿನಗಳಲ್ಲಿ ಇದರ ಬೆಲೆ ಏನಿದೆ ಇದು 25,100 ಹೋಗುತ್ತೆ ಅಂತ ನನಗೆ ಅನಿಸುತ್ತೆ. ಮೇ ಬಿ ನಾನು ಒಂದು ವಾರದಲ್ಲಿ ಅಂತ ಹೇಳಿ. ಸೊ ಒಂದು ವಾರದಲ್ಲಿ ಇದು 25,100 ಹೋಗುತ್ತೆ ಅಂತ ಅನಿಸೋ ಕಾರಣಕ್ಕೆ ನಾನು ಏನು ಮಾಡ್ಬೋದು ಅಂದರೆ ವೀಕ್ಲಿ ಎಕ್ಸ್ಪಿರೇಷನ್ ಇರುವ ಕಾಂಟ್ರಾಕ್ಟ್ಗಳನ್ನು ಟ್ರೇಡ್ ಮಾಡ್ಬೋದು. ನನ್ನ ವ್ಯೂ ಇರೋದು ನೆಕ್ಸ್ಟ್ ವಾರದಲ್ಲಿ ಹೋಗುತ್ತೆ ಅಂತ. ಸೊ ನೆಕ್ಸ್ಟ್ ವಾರ ಎಕ್ಸ್ಪೈರ್ ಆಗೋ ಕಾಂಟ್ರಾಕ್ಟನ್ನು ನಾನು ಬೇಕಾದರೆ ಟ್ರೇಡ್ ಮಾಡ್ಬೋದು. ಸೊ ಇಲ್ಲಿ ನೀವು ನನ್ನ ವ್ಯೂವನ್ನು ನೋಡೋದಾದರೆ ನನ್ನ ವ್ಯೂವನ್ನು ನೀವು ಬುಲ್ಲಿಶ್ ಅಂತ ಹೇಳ್ಬೋದು. ಯಾಕೆ ಬುಲ್ಲಿಶ್ ಅಂದರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಈ ಒಂದು ಸಿಚುವೇಷನಲ್ಲಿ ನಾನು ಏನು ಮಾಡ್ಬೋದು? ಸೊ ಏನು ಮಾಡ್ಬೋದಂದರೆ ನಾನು ಕಾಲ್ ಆಪ್ಷನನ್ನು ಬೈ ಮಾಡ್ಬೋದು. ಯಾಕೆ ನಾನು ಕಾಲ್ ಆಪ್ಷನನ್ನು ಬೈ ಮಾಡ್ಬೋದು ಅಂದರೆ ನನ್ನ ವ್ಯೂ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಅನ್ನಿಸ್ತಾ ಇರೋ ಕಾರಣಕ್ಕೆ ಒಂದು ವೇಳೆ ಇದು ಒಂದು ವಾರದ ನಂತರ 25,100 ಹೋದರೆ ನನಗೆ ಇದನ್ನು 25,000 ಬೈ ಮಾಡುವ ರೈಟ್ ಸಿಗುತ್ತೆ. ಆದರೆ ಬೈ ಮಾಡಬೇಕಂತ ಇಲ್ಲ ಅಂತೇಳಿ. ಸೊ ಇದು ಒಂದು ಆಪ್ಷನನ್ನು ನಾನು ಮಾಡಬಹುದು. ಸೊ ಇಲ್ಲಿ ನನ್ನ ವ್ಯೂ ಏನಿದೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿ ಆ ವ್ಯೂ ಎಲ್ಲರದ್ದು ಸಹ ಆಗಬೇಕಂತಿಲ್ಲ. ಮೇ ಬಿ ಒಂದಿಷ್ಟು ಜನರಿಗೆ ಇದು ನೆಕ್ಸ್ಟು ಒಂದು ವಾರದಲ್ಲಿ 24,900 ಹೋಗುತ್ತೆ ಅಂತ ಇರ್ಬೋದು. ಸೊ ಅವ್ರು ಏನು ನೋಡ್ತಾ ಇರ್ತಾರೆ ಅಂದರೆ ಅವರು ಒಂದು ಪುಟ್ ಆಪ್ಷನನ್ನು ಬೈ ಮಾಡಲಿಕ್ಕೆ ನೋಡ್ತಾ ಇರ್ಬೋದು. ಸೊ ನನಗೇನು ಅನ್ನಿಸ್ತಾ ಇದೆ ಅಂದರೆ 25,100 ಹೋಗುತ್ತೆ ಅಂತ ಹೇಳಿ. ನನಗಿರೋ ಒಂದು ಆಪ್ಷನ್ ಯಾವುದಪ್ಪ ಅಂದರೆ ಕಾಲ್ ಆಪ್ಷನನ್ನು ಬೈ ಮಾಡೋದು. ಅಥವಾ ನಾನು ಏನು ಮಾಡ್ಬೋದಂದರೆ ಯಾರು ಈ ಪುಟ್ ಆಪ್ಷನನ್ನು ಬೈ ಮಾಡಬೇಕು ಅಂತ ನೋಡ್ತಿರ್ತಾರೋ ಅವರಿಗೆ ನಾನು ಪುಟ್ ಆಪ್ಷನನ್ನು ಸೆಲ್ ಮಾಡ್ಬೋದು. ಪುಟ್ ಆಪ್ಷನನ್ನು ಯಾರು ಬೈ ಮಾಡ್ತಾರೋ ಅವರ ವ್ಯೂ ಏನಿರುತ್ತೆ ಅಂದರೆ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅನ್ನೋದು ಅವರ ವ್ಯೂ ಆಗಿರುತ್ತೆ. ಸೊ ಅವರು ಇದನ್ನು ಸ್ವಲ್ಪ ಜಾಸ್ತಿ ಬೆಲೆಗೆ ಸೆಲ್ ಮಾಡುವ ರೈಟನ್ನು ನೋಡ್ತಾ ಇರ್ತಾರೆ. ನನ್ನ ವ್ಯೂ ಇರೋದು ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿ. ನಾನೇನು ಅನ್ಕೋತೀನಿ ಅಂದರೆ ಯಾರು ಈ ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡ್ತಾರೋ ಅವರು ಪ್ರೀಮಿಯಮನ್ನು ಕೊಡ್ತಾರೆ. ಸೊ ನಾನು ಆ ಪ್ರೀಮಿಯಮನ್ನು ಕಲೆಕ್ಟ್ ಮಾಡ್ತೀನಿ ಅಂತ ನಾನು ಅಂದ್ಕೊಳ್ಳೋದಾದರೆ ನಾನು ಇಲ್ಲಿ ಪುಟ್ ಆಪ್ಷನನ್ನು ಸೆಲ್ ಮಾಡ್ಬೋದು. ಅದೇ ನಾನು ಕಾಲ್ ಆಪ್ಷನನ್ನು ಬೈ ಮಾಡಿದ್ರೆ ನಾನು ಪ್ರೀಮಿಯಮನ್ನು ಪೇ ಮಾಡ್ತೀನಿ. ಯಾಕಂದರೆ ನಾನು ಆಪ್ಷನನ್ನು ಬೈ ಮಾಡ್ತಾ ಇರೋದು. ಅದೇ ನಾನು ಪುಟ್ ಆಪ್ಷನನ್ನು ಸೆಲ್ ಮಾಡಿದರೆ ನಾನು ಪ್ರೀಮಿಯಮನ್ನು ರಿಸೀವ್ ಮಾಡ್ತಾ ಇರ್ತೀನಿ. ಮೇ ಬಿ ನನಗೆ ಸ್ಟ್ರಾಂಗ್ ವ್ಯೂ ಇದೆ ಮಾರ್ಕೆಟ್ ನೆಕ್ಸ್ಟ್ ಒಂದು ವಾರದಲ್ಲಿ ಕೆಳಗಡೆ ಹೋಗೋದಿಲ್ಲ ಅಂತ ಹೇಳಿ. ಸೊ ನಾನು ಯಾರು ಈ ಪುಟ್ ಆಪ್ಷನನ್ನು ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅವರಿಗೆ ಪುಟ್ ಆಪ್ಷನನ್ನು ಸೆಲ್ ಮಾಡಿ ಆ ಒಂದು ಆಪ್ಷನ್ ಕಾಂಟ್ರಾಕ್ಟ್ಗೆ ಅವರು ಕೊಡುವ ಪ್ರೀಮಿಯಮನ್ನು ಕಲೆಕ್ಟ್ ಮಾಡುವ ಪ್ಲ್ಯಾನ್ ನಂದಾಗಿರ್ಬೋದು. ಸೊ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಅನಿಸೋದಾದರೆ ನನಗೆ ಆ್ಯಸ್ ಅ ಟ್ರೇಡರ್ 2 ಆಪ್ಷನ್ ಇದೆ. ಒಂದು, ನಾನು ಕಾಲ್ ಆಪ್ಷನನ್ನು ಬೈ ಮಾಡ್ಬೋದು.
ಅಥವಾ ನಾನು ಪುಟ್ ಆಪ್ಷನನ್ನು ಸೆಲ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ಈಗ ಮಾರ್ಕೆಟ್ 25,000ದಲ್ಲಿದೆ. ಸೊ ನನಗೆ ಏನು ಅನಿಸ್ತಾ ಇದೆ ಅಂದರೆ ನೆಕ್ಸ್ಟ್ ಒಂದು ವಾರದಲ್ಲಿ ಇದರ ಬೆಲೆ ಏನಿದೆ ನಿಫ್ಟಿಯದ್ದು, ಇದರ ಬೆಲೆ 24,900ಕ್ಕೆ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಈಗ ನನಗೆ ಏನೇನು ಆಪ್ಷನ್ ಇದೆ ಅಂದರೆ ಇಲ್ಲಿ ಪ್ರೈಸಿನ ಬೆಲೆ ಕಡಿಮೆ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇರೋ ಕಾರಣಕ್ಕೆ ನಾನು ಪುಟ್ ಆಪ್ಷನನ್ನು ಬೈ ಮಾಡ್ಬೋದು. ಪುಟ್ ಆಪ್ಷನನ್ನು ಬೈ ಮಾಡೋದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಪ್ರೀಮಿಯಮನ್ನು ಪೇ ಮಾಡ್ತೀನಿ. ಒಂದು ವೇಳೆ ನಿಫ್ಟಿ 24,900ಕ್ಕೆ ಬಂದರೆ 25,000ದಲ್ಲಿ ಸೆಲ್ ಮಾಡುವ ನನಗೆ ರೈಟ್ ಸಿಗುತ್ತೆ. ಸೊ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತ ಅನಿಸೋದಾದರೆ ನಾನು ಪುಟ್ ಆಪ್ಷನನ್ನು ಬೈ ಮಾಡ್ಬೋದು. ಅಥವಾ ಇದೇ ಸಿಚುವೇಷನಲ್ಲಿ ಇನ್ನೊಂದು ಸಿನಾರಿಯೋ ಸಹ ಇದೆ. ಅದೇನಪ್ಪ ಅಂದರೆ ಒಂದಿಷ್ಟು ಜನರಿಗೆ ಇಲ್ಲ ನಿಫ್ಟಿ 25,100ಕ್ಕೆ ಹೋಗುತ್ತೆ ಅಂತ ಇರ್ಬೋದು. ಸೊ ಅವ್ರೇನು ಮಾಡ್ತಿರ್ತಾರೆ ಅಂದರೆ ಅವರು ಕಾಲ್ ಆಪ್ಷನನ್ನು ಬೈ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ಸೊ ಯಾರು ಕಾಲ್ ಆಪ್ಷನನ್ನು ಬೈ ಮಾಡಲಿಕ್ಕೆ ನೋಡ್ತಾ ಇರ್ತಾರೋ ನಾನು ಅವರಿಗೆ ಕಾಲ್ ಆಪ್ಷನನ್ನು ಸೆಲ್ ಮಾಡ್ಬೋದು. ಸೊ ನಾನು ಕಾಲ್ ಆಪ್ಷನನ್ನು ಸೆಲ್ ಮಾಡಿದರೆ ನನಗೇನು ಸಿಗುತ್ತೆ, ಪ್ರೀಮಿಯಮ್ ರಿಸೀವ್ ಆಗುತ್ತೆ. ನಿಮಗೆ ನೆನಪಿರೋದಾದರೆ ಯಾರು ಆಪ್ಷನನ್ನು ಬೈ ಮಾಡ್ತಾರೋ ಅವರು ಒಂದು ಪ್ರೀಮಿಯಮನ್ನು ಪೇ ಮಾಡ್ತಾರೆ. ಆ ಪ್ರೀಮಿಯಮ್ ಯಾರು ಆಪ್ಷನನ್ನು ಸೆಲ್ ಮಾಡಿರ್ತಾರೋ ಅವರಿಗೆ ಸಿಗುತ್ತೆ. ಸೊ ಇಲ್ಲಿ ನನ್ನ ವ್ಯೂ ಇರೋದು ನೆಕ್ಸ್ಟ್ ಒಂದು ವಾರದಲ್ಲಿ ಮಾರ್ಕೆಟ್ ಕೆಳಗಡೆ ಬರುತ್ತಂತ ಹೇಳಿ. ಸೊ ನನಗೆ 2 ಆಪ್ಷನ್ ಇದೆ. ಮೊದಲ ಆಪ್ಷನ್ ಪುಟ್ ಆಪ್ಷನನ್ನು ಬೈ ಮಾಡೋದು ಅಥವಾ ಕಾಲ್ ಆಪ್ಷನನ್ನು ಸೆಲ್ ಮಾಡೋದು. ಕಾಲ್ ಆಪ್ಷನನ್ನು ಸೆಲ್ ಮಾಡಿದರೆ ನನಗೆ ಒಂದು ಪ್ರೀಮಿಯಮ್ ಸಿಗುತ್ತೆ. ಅದೇ ರೀತಿ ನಾನು ಪುಟ್ ಆಪ್ಷನನ್ನು ಬೈ ಮಾಡಿದರೆ ನಾನು ಪ್ರೀಮಿಯಮನ್ನು ಪೇ ಮಾಡ್ತೀನಿ. ಸೊ ಈ 2 ಸಿನಾರಿಯೋವನ್ನು ನೀವಿಲ್ಲಿ ಅರ್ಥ ಮಾಡ್ಕೋಬೇಕು. ನನಗೆ ನನ್ನ ಒಂದು ವ್ಯೂ ಏನಿದೆ ಅದಕ್ಕೆ 2 ಆಪ್ಷನ್ ಇದೆ. ಒಂದು ನಾನು ಆಪ್ಷನನ್ನು ಬೈ ಮಾಡ್ಬೋದು ಅಥವಾ ಆಪ್ಷನನ್ನು ಸೆಲ್ ಮಾಡ್ಬೋದು. ಈ ಒಂದು ಸಿನಾರಿಯೋದಲ್ಲಿ ಕೆಳಗಡೆ ಬರುತ್ತೆ ಪ್ರೈಸ್ ಅನ್ನೋ ನನ್ನ ವ್ಯೂ ಇದ್ದರೆ ನಾನು ಪುಟ್ ಆಪ್ಷನನ್ನು ಬೈ ಮಾಡ್ಬೋದು ಅಥವಾ ಕಾಲ್ ಆಪ್ಷನನ್ನು ಸೆಲ್ ಮಾಡ್ಬೋದು. ಸೊ ನೀವೀಗ ಹೇಳ್ಬೋದು ಓಕೆ ಇದರಿಂದ ಡಿಫ್ರೆನ್ಸ್ ಏನಾಗುತ್ತೆ ಅಂತ ಹೇಳಿ. ಡಿಫ್ರೆನ್ಸ್ ಎಲ್ಲಾಗುತ್ತೆ ಅಂದರೆ ಈ ರೀತಿಯ ಟ್ರೇಡಿಂಗನ್ನು ಮಾಡಲಿಕ್ಕೆ ಒಂದು ಸಿಚುವೇಷನಲ್ಲಿ ನಮ್ಮ ಬಳಿ ಕಡಿಮೆ ಹಣ ಇದ್ದರೆ ಸಾಕಾಗುತ್ತೆ, ಇನ್ನೊಂದು ಸಿಚುವೇಷನಲ್ಲಿ ನಮ್ಮ ಬಳಿ ಜಾಸ್ತಿ ಹಣ ಇರಬೇಕಾಗತ್ತೆ. ಯಾವ ರೀತಿ ಅನ್ನೋದು ಈಗ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಬಟ್ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನಪ್ಪ ಅಂದರೆ ಸಪೋಸ್ ಮಾರ್ಕೆಟ್ ನನಗೆ ಮೇಲೆ ಹೋಗುತ್ತೆ ಅಂತ ಅನಿಸೋದಾದರೆ ನಾನು ಕಾಲನ್ನು ಬೈ ಮಾಡ್ಬೋದು ಆರ್ ಪುಟ್ ಆಪ್ಷನನ್ನು ಸೆಲ್ ಮಾಡ್ಬೋದು. ಅದೇ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತ ನನಗೆ ಅನಿಸೋದಾದರೆ ನಾನು ಪುಟ್ ಆಪ್ಷನನ್ನು ಬೈ ಮಾಡ್ಬೋದು ಆರ್ ನಾನು ಕಾಲ್ ಆಪ್ಷನನ್ನು ಸೆಲ್ ಮಾಡ್ಬೋದು. ಸೊ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್. ನಾವು ಒಂದು ಟ್ರೇಡ್ ಅಂತ ಹೇಳೋದಾದರೆ ಅದರಲ್ಲಿ ಏನಿರುತ್ತಂದರೆ ಯಾವುದೋ ಒಂದು ಆ್ಯಸೆಟನ್ನು ನಾವು ಬೈ ಮಾಡ್ತೀವಿ, ನಂತರ ನಾವು ಅದನ್ನು ಸೆಲ್ ಮಾಡ್ತೀವಿ. ಆರ್ ನಾವು ಅದನ್ನು ಸೆಲ್ ಮಾಡ್ಬೋದು, ನಂತರ ನಾವು ಅದನ್ನು ಬೈ ಮಾಡ್ಬೋದು. ಸೊ ಒಂದು ಟ್ರೇಡ್ ಕಂಪ್ಲೀಟ್ ಆಯಿತು ಅಂತ ಹೇಳಬೇಕಂದ್ರೆ ನಾವು ಅದನ್ನು ಬೈ ಮಾಡಿರಬೇಕು, ನಂತರ ಸೆಲ್ ಮಾಡಿರಬೇಕು, ಅಥವಾ ಸೆಲ್ ಮಾಡಿರಬೇಕು ನಂತರ ಬೈ ಮಾಡಿರಬೇಕು. ಸೊ ಇಲ್ಲಿ ನೀವು ಅನ್ಕೋಬಹುದು ಯಾಕೆ ನಾನು ಫಸ್ಟ್ ಬೈ ಮಾಡ್ತೀನಿ ನಂತರ ಸೆಲ್ ಮಾಡ್ತೀನಿ, ಅಥವಾ ಫಸ್ಟ್ ಸೆಲ್ ಮಾಡಿ ನಂತರ ಯಾಕೆ ಬೈ ಮಾಡ್ತೀನಿ ಅಂತ ಹೇಳಿ. ಸೊ ನಾನು ನಿಮ್ಗೆ ಏನು ಹೇಳಿದ್ದೆ ಅಂದರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ನನ್ನ ಒಪಿನಿಯನ್ ಇದ್ದರೆ ನಾನು ಕಾಲ್ ಆಪ್ಷನನ್ನು ಬೈ ಮಾಡ್ಬೋದು ಆರ್ ಪುಟ್ ಆಪ್ಷನನ್ನು ಸೆಲ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳಿದೆ. ಸೊ ಇಲ್ಲಿ ನಾವು ಹಿಂದಿನ ವಿಡಿಯೋಗಳಲ್ಲಿ ನಾವೇನು ಎಕ್ಸಾಂಪಲನ್ನು ನೋಡಿದ್ದೀವಿ, ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎಕ್ಸ್ಪೈರ್ ದಿನದವರೆಗೆ ನಮ್ಮ ಬಳಿ ಕಾಂಟ್ರಾಕ್ಟನ್ನು ಇಟ್ಕೊಂಡು ಆ ದಿನ ನಾವು ಎಕ್ಸ್ಪೈರ್ ಆದಮೇಲೆ ಅದರ ಔಟ್ಕಮನ್ನು ನೋಡ್ತಾ ಇದ್ವಿ. ಬಟ್ ಅದರಲ್ಲಿ ನಾನು ಇನ್ನೂ ಒಂದು ವಿಷಯ ಹೇಳಿದ್ದೆ, ಏನಪ್ಪ ಅಂದರೆ ರಿಯಲ್ ಟ್ರೇಡಿಂಗಲ್ಲಿ ನಾವು ಎಕ್ಸ್ಪೈರಿ ದಿನದವರೆಗೆ ನಮ್ಮ ಬಳಿ ಇರುವ ಕಾಂಟ್ರಾಕ್ಟನ್ನು ಇಟ್ಕೋಬೇಕಿಲ್ಲ, ನಾವು ಅದನ್ನು ಕ್ಲೋಸ್ ಮಾಡ್ಬೋದು ಮಧ್ಯದಲ್ಲಿ ಅಂತ ಹೇಳಿ. ರಿಯಲ್ ವರ್ಲ್ಡಲ್ಲಿ ಟ್ರೇಡನ್ನು ಮಾಡುವಾಗ ಹೆಚ್ಚಿನವರು ಎಕ್ಸ್ಪೈರಿ ದಿನದವರೆಗೆ ತಮ್ಮ ಬಳಿ ಕಾಂಟ್ರಾಕ್ಟನ್ನು ಇಟ್ಕೊಳ್ಳೋದಿಲ್ಲ. ಸೊ ಅವರು ಬೈ ಮಾಡ್ತಾರೆ ಅಥವಾ ಸೆಲ್ ಮಾಡ್ತಾರೆ, ಒಂದಿಷ್ಟು ಟೈಮ್ ಆದ ನಂತರ ಪ್ರಾಫಿಟ್ ಅಥವಾ ಲಾಸನ್ನು ತಗೊಂಡು ಆ ಕಾಂಟ್ರಾಕ್ಟನ್ನು ಕ್ಲೋಸ್ ಮಾಡ್ತಾರೆ. ಸೊ ನೀವೇನಾದರೂ ಕಾಲನ್ನು ಬೈ ಮಾಡ್ಕೊಂಡಿದ್ರೆ, ನಿಮ್ಮ ಬಳಿ ಒಂದು ಕಾಲ್ ಕಾಂಟ್ರಾಕ್ಟ್ ಇದ್ದರೆ ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ನೀವು ಅದನ್ನು ಕ್ಲೋಸ್ ಮಾಡಲಿಕ್ಕೆ, ಆ ಒಂದು ಟ್ರೇಡನ್ನು ಕಂಪ್ಲೀಟ್ ಮಾಡಲಿಕ್ಕೆ, ಟ್ರೇಡನ್ನು ಕ್ಲೋಸ್ ಮಾಡಲಿಕ್ಕೆ ಕಾಲನ್ನು ಸೆಲ್ ಮಾಡಬೇಕಾಗತ್ತೆ. ಅದೇ ರೀತಿ ನೀವು ಫಸ್ಟು ಪುಟ್ಟನ್ನು ಸೆಲ್ ಮಾಡಿದರೆ ಆ ಟ್ರೇಡನ್ನು ಕಂಪ್ಲೀಟ್ ಮಾಡಲಿಕ್ಕೆ, ಕ್ಲೋಸ್ ಮಾಡಲಿಕ್ಕೆ ನೀವೇನು ಮಾಡಬೇಕಂದ್ರೆ ಆ ಪುಟ್ಟನ್ನು ಬೈ ಮಾಡಬೇಕಾಗತ್ತೆ. ನೀವು ಪುಟ್ ಕಾಂಟ್ರಾಕ್ಟನ್ನು ಸೆಲ್ ಮಾಡಿದ್ದೀರಾ, ನಂತರ ಪುಟ್ ಕಾಂಟ್ರಾಕ್ಟನ್ನು ಬೈ ಮಾಡಿದ್ದೀರಾ ಅಂದರೆ ಆ ಟ್ರೇಡ್ ಮುಗೀತು, ನೀವು ನೆಟ್ ಝೀರೋ ಅಂತ ಹೇಳಿ. ಅದೇ ರೀತಿ ಕಾಲನ್ನು ಬೈ ಮಾಡಿದ್ದೀರಾ ಅಂದರೆ ನೀವು ಆ ಕಾಲನ್ನು ಸೆಲ್ ಮಾಡಿದಾಗ ನಿಮ್ಮ ನೆಟ್ ಪೊಸಿಷನ್ ಝೀರೋ ಅಂತ ಹೇಳಿ. ಈ ಬೈ ಮತ್ತು ಸೆಲ್ ಮಧ್ಯೆ ಏನೊಂದು ಡಿಫ್ರೆನ್ಸ್ ಇದೆ, ಅದು ನಿಮ್ಮ ಪ್ರಾಫಿಟ್ ಅಥವಾ ಲಾಸ್ ಆಗಿರುತ್ತೆ. ಸೊ ಇಲ್ಲಿ ನಾವು ಮೊದಲು ಬೈ ಮಾಡ್ಬೋದು, ನಂತರ ಸೆಲ್ ಮಾಡ್ಬೋದು, ಅಥವಾ ಫಸ್ಟ್ ಸೆಲ್ ಮಾಡಿ ನಂತರ ನಾವು ಬೈ ಮಾಡುವ ಮೂಲಕ ನಮ್ಮ ಟ್ರೇಡನ್ನು ಕಂಪ್ಲೀಟ್ ಮಾಡ್ಬೋದು, ನಮ್ಮ ಪೊಸಿಷನನ್ನು ಕ್ಲೋಸ್ ಮಾಡ್ಬೋದು.
ಸೊ ಇಲ್ಲಿ ನಾವು ಮೊದಲು ಏನು ಮಾಡ್ತೀವಿ ಅನ್ನೋ ಆಧಾರದಲ್ಲಿ ನಮ್ಮನ್ನು ಆಪ್ಷನ್ ಬೈಯರ್ ಅಥವಾ ಆಪ್ಷನ್ ಸೆಲ್ಲರ್ ಅಂತ ಹೇಳ್ತಾರೆ. ಸೊ ಜನರಲ್ ಆಗಿ ಆಪ್ಷನ್ ಬೈಯರ್ ಅಂತ ನಾವು ಯಾರನ್ನು ಹೇಳ್ತೀವಂದರೆ ಅವರು ಮೊದಲು ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡ್ತಾರೆ, ನಂತರ ಅವರ ಪೊಸಿಷನನ್ನು ಕ್ಲೋಸ್ ಮಾಡಲಿಕ್ಕೆ ಆ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಏನು ಅವರ ಬಳಿ ಇದೆ ಅದನ್ನು ಅವರು ಸೆಲ್ ಮಾಡ್ತಾರೆ. ಸೊ ಇವರನ್ನು ನಾವು ಆಪ್ಷನ್ ಬೈಯರ್ ಅಂತ ಹೇಳ್ತೀವಿ. ಅದೇ ರೀತಿ ಆಪ್ಷನ್ ಸೆಲ್ಲರ್ ಅಂತ ನಾವು ಯಾರನ್ನು ಹೇಳ್ತೀವಂದರೆ ಅವರು ಮೊದಲು ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಸೆಲ್ ಮಾಡ್ತಾರೆ, ನಂತರ ಅವರ ಪೊಸಿಷನನ್ನು ಕ್ಲೋಸ್ ಮಾಡಲಿಕ್ಕೆ ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡ್ತಾರೆ. ಸೊ ಈ ಮೂಲಕ ಅವರು ತಮ್ಮ ಪೊಸಿಷನನ್ನು ಕ್ಲೋಸ್ ಮಾಡ್ತಾರೆ. ಸೊ ಆಪ್ಷನ್ ಬೈಯರ್ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಫಸ್ಟ್ ಬೈ ಮಾಡ್ತಾರೆ, ನಂತರ ಸೆಲ್ ಮಾಡ್ತಾರೆ ಪೊಸಿಷನ್ ಕ್ಲೋಸ್ ಮಾಡಲಿಕ್ಕೆ. ಆಪ್ಷನ್ ಸೆಲ್ಲರ್ ಒಂದು ಕಾಂಟ್ರಾಕ್ಟನ್ನು ಫಸ್ಟ್ ಸೆಲ್ ಮಾಡ್ತಾರೆ, ನಂತರ ಬೈ ಮಾಡ್ತಾರೆ. ಸೊ ಈಗ ಇರೋದೇನಪ್ಪ ಅಂದರೆ ನೀವೇನಾದರೂ ಆಪ್ಷನ್ ಬೈಯರ್ ಆಗಿದ್ದರೆ ನೀವು ಫಸ್ಟು ಎಷ್ಟು ಹಣವನ್ನು ಕೊಡಬೇಕಾಗತ್ತೆ. ಸೊ ನೀವು ಕಾಲ್ ಆಪ್ಷನನ್ನು ಬೈ ಮಾಡಬೇಕಾದ್ರೆ ನೀವು ಪೇ ಮಾಡಬೇಕಾಗಿರೋದೇನಪ್ಪ ಅಂದರೆ ಆಪ್ಷನ್ ಪ್ರೀಮಿಯಮ್ ಮಾತ್ರ. ಸೊ ನೀವು ಒಂದಿಷ್ಟು ಪ್ರೀಮಿಯಮನ್ನು ಕೊಡ್ತೀರಾ, ನಿಮಗೆ ಕಾಲ್ ಆಪ್ಷನ್ ಸಿಗುತ್ತೆ, ನೀವು ಕೊಟ್ಟ ಹಣ ಇನ್ಯಾರ್ದೋ ಒಬ್ಬ ಸೆಲ್ಲರಿಗೆ ಹೋಗುತ್ತೆ. ಆದರೆ ನಮಗೇನು ಗೊತ್ತಿದೆ ಅಂದರೆ ಯಾರು ಆಪ್ಷನನ್ನು ಬೈ ಮಾಡಿರ್ತಾರೋ ಅವರಿಗೆ ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗತ್ತಂದರೆ ಅವರೇನು ಪ್ರೀಮಿಯಮನ್ನು ಪೇ ಮಾಡಿರ್ತಾರೋ ಅಷ್ಟು ಮಾತ್ರ. ಅದೇ ಆಪ್ಷನ್ ಸೆಲ್ ಯಾರು ಮಾಡಿರ್ತಾರೋ ಅವರಿಗೆ ಎಷ್ಟು ಸಹ ಲಾಸ್ ಆಗ್ಬೋದು. ಒಂದು ವೇಳೆ ಮಾರ್ಕೆಟ್ ಯಾರು ಆಪ್ಷನನ್ನು ಸೆಲ್ ಮಾಡಿರ್ತಾರೋ ಅವರ ವ್ಯೂವಿನ ಎಗೇನ್ಸ್ಟ್ ತುಂಬಾ ಮೂವ್ ಆದರೆ ಅವರಿಗೆ ದೊಡ್ಡ ಲಾಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಆ್ಯಸೆಟಿನ ಪ್ರೈಸ್ 100 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ನನಗೇನು ಅನಿಸುತ್ತೆ ಅಂದರೆ 110 ರೂಪಾಯಿಗೆ ಹೋಗುತ್ತೆ ಅಂತ ಹೇಳಿ ನಾನೊಂದು ಕಾಲ್ ಆಪ್ಷನನ್ನು ಬೈ ಮಾಡ್ತೀನಿ. ಇನ್ನೊಬ್ಬರಿಗೆ ವ್ಯೂ ಏನಿದೆ ಅಂದರೆ ಇಲ್ಲ ಇದು ಮೇಲೆ ಹೋಗೋದಿಲ್ಲ ಅಂತ ಹೇಳಿ ಅವರು ನನಗೆ ಕಾಲ್ ಆಪ್ಷನನ್ನು ಸೆಲ್ ಮಾಡಿರ್ತಾರೆ. ಸೊ ನಾನು ಕಾಲ್ ಬೈ ಮಾಡಿದ್ದೀನಿ, ಅವರು ನನಗೆ ಸೆಲ್ ಮಾಡಿದ್ದಾರೆ, ನಾನು ಪ್ರೀಮಿಯಮನ್ನು ಪೇ ಮಾಡಿದ್ದೀನಿ, ಮೇ ಬಿ ಒಂದು 2 ರೂಪಾಯಿ ಅಂತ ಇರ್ಬೋದು. ಆ 2 ರೂಪಾಯಿ ಇವರಿಗೆ ಸಿಕ್ಕಿರುತ್ತೆ ಪ್ರೀಮಿಯಮ್. ಆದರೆ ಎಕ್ಸ್ಪೈರಿ ಡೇ ದಿನ ಸಪೋಸ್ ಇದರ ಬೆಲೆ 200 ರೂಪಾಯಿಗೆ ಹೋದರೆ ಆಗ ಇವರು ನನಗೆ ಆ 200 ರೂಪಾಯಿ ವ್ಯಾಲ್ಯೂ ಇರೋ ಆ್ಯಸೆಟನ್ನು 100 ರೂಪಾಯಿಗೆ ಸೆಲ್ ಮಾಡಲೇಬೇಕು. ಸೊ ಇವರಿಗೆ ಲಾಸ್ ಎಷ್ಟಾಗುತ್ತೆ ಅಂದರೆ 100 - 2, ಯಾಕಂದರೆ 2 ರೂಪಾಯಿ ಪ್ರೀಮಿಯಮ್ ಸಿಕ್ಕಿದೆ, ಆದರೆ 98 ರೂಪಾಯಿ ಎಕ್ಸ್ಟ್ರಾ ಇವರು ಲಾಸನ್ನು ತೊಗೊಂಡು ನನಗೆ ಸೆಲ್ ಮಾಡಲೇಬೇಕು. ಸೊ ಇವರಿಗೆ ಅನ್ಲಿಮಿಟೆಡ್ ಲಾಸ್ ಆಗ್ಬೋದು, ಜಾಸ್ತಿ ಲಾಸ್ ಆಗ್ಬೋದು ಯಾರು ಆಪ್ಷನನ್ನು ಸೆಲ್ ಮಾಡಿರ್ತಾರೋ ಅವರಿಗೆ. ಅದೇ ಆಪ್ಷನ್ ಬೈಯರ್ಗೆ ಏನು ಪ್ರೀಮಿಯಮನ್ನು ಪೇ ಮಾಡಿರ್ತೇವೋ ಅಷ್ಟು ಮಾತ್ರ ಲಾಸ್ ಆಗೋದು. ಸಪೋಸ್ ಇದರ ಬೆಲೆ 90 ರೂಪಾಯಿಗೆ ಬಂದರೆ ನಾನು ಈ ಕಾಂಟ್ರಾಕ್ಟನ್ನು ಯೂಸೇ ಮಾಡೋದಿಲ್ಲ, ನನಗೆ ಎಷ್ಟು ಲಾಸ್ ಆಗುತ್ತೆ, ಈ ಒಂದು ಪ್ರೀಮಿಯಮ್ ನಾನೇನು ಪೇ ಮಾಡಿದ್ದೀನಿ ಅಷ್ಟು ಮಾತ್ರ ಲಾಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಯಾರು ಆಪ್ಷನ್ ಬೈಯರ್ ಆಗಿರ್ತಾರೋ ಅವರಿಗೆ ಹೆಚ್ಚಂದರೆ ಅವರು ಪೇ ಮಾಡಿರೋ ಪ್ರೀಮಿಯಮ್ ಮಾತ್ರ ಲಾಸ್ ಆಗೋದು. ಸೊ ಹಾಗಾಗಿ ಯಾರು ಆಪ್ಷನ್ ಬೈಯರ್ ಆಗಿರ್ತಾರೋ ಅವರು ಕಡಿಮೆ ಹಣವನ್ನು ಇಟ್ಕೊಂಡು ಟ್ರೇಡನ್ನು ಮಾಡಬಹುದು. ನಿಮಗೆ ಒಂದು ಎಕ್ಸಾಂಪಲ್ ತೋರಿಸೋದಕ್ಕೆ ನಾನಿಲ್ಲಿ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ತೋರಿಸ್ತೀನಿ. ಇದು ಕೇವಲ ಎಕ್ಸಾಂಪಲ್ ಪರ್ಪಸ್ಗೆ ಮಾತ್ರ. ಇಲ್ಲಿ ನಿಫ್ಟಿ ಈಗ 25,048 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. 25,050 ಕಾಲ್ ಆಪ್ಷನ್ ಜನವರಿ 27ಕ್ಕೆ ಎಕ್ಸ್ಪೈರ್ ಆಗುವಂಥದ್ದು. ಇದನ್ನು ನಾನು ಬೈ ಮಾಡಬೇಕು ಅಂತ ಬಂದರೆ ಇಲ್ಲಿ ಲಾಟಲ್ಲಿ ಬೈ ಮಾಡಬೇಕು. ಒಂದು ಲಾಟಲ್ಲಿ 65 ಕ್ವಾಂಟಿಟಿ ಇದೆ. ಸೊ ಇಲ್ಲಿ ನಾನು ಹಣವನ್ನು ಕೊಡಬೇಕಾಗಿರೋದು ಎಷ್ಟಪ್ಪ ಅಂದರೆ 8,336 ರೂಪಾಯಿ. ಅದೇ ನಾನು ಇದೇ ಆಪ್ಷನನ್ನು ಸೆಲ್ ಮಾಡ್ತೀನಿ ಅಂತ ಬಂದರೆ ನಾನು 1,83,000 ರೂಪಾಯಿಯನ್ನು ಕೊಡಬೇಕಾಗತ್ತೆ, ಅಥವಾ ಅಷ್ಟು ಹಣ ನನ್ನ ಬಳಿ ಇರಬೇಕಾಗತ್ತೆ. ಯಾಕಂದರೆ ಇಲ್ಲಿ ಈ ಒಂದು ಕಾಂಟ್ರಾಕ್ಟನ್ನು ನಾನು ಸೆಲ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ನನಗೆ ಅನ್ಲಿಮಿಟೆಡ್ ಲಾಸ್ ಆಗಬಹುದು. ಸೊ ಹಾಗಂತ ಹೇಳಿ ರೂಲ್ಸ್ಗಳ ಪ್ರಕಾರ ಎಕ್ಸ್ಚೇಂಜ್ ನಿನ್ನ ಹತ್ರ ಇಷ್ಟು ಹಣ ಇದೆಯಾ ಅಂತ ಫಸ್ಟ್ ತೋರಿಸು, ನಂತರ ನೀನು ಈ ಒಂದು ಕಾಂಟ್ರಾಕ್ಟನ್ನು ಸೆಲ್ ಮಾಡು ಅಂತ ಹೇಳ್ತಾ ಇದೆ. ಈ ಒಂದು 1,83,000 ರೂಪಾಯಿಯನ್ನು ನನ್ನ ಅಕೌಂಟಿಂದ ಲಾಕ್ ಮಾಡಿ ಇಟ್ಟಿರುತ್ತೆ. ಯಾಕಂದರೆ ಸಪೋಸ್ ನನ್ನ ಎಗೇನ್ಸ್ಟ್ ಪೊಸಿಷನ್ ಹೋದರೆ ಆಗ ನಾನೇನು ದೊಡ್ಡ ಲಾಸನ್ನು ತಗೋಬೇಕಾಗುತ್ತೆ ಆಪ್ಷನ್ ಸೆಲ್ಲರ್ ಆಗಿರೋ ಕಾರಣಕ್ಕೆ. ಆ ಹಣ ನನ್ನ ಬಳಿ ಇದೆ ಅಂತ ಇಲ್ಲಿ ರೂಲ್ಸ್ಗಳ ಪ್ರಕಾರ ಎಕ್ಸ್ಚೇಂಜಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಇಷ್ಟು ಹಣವನ್ನು ಮುಂಚೆನೇ ನನ್ನಿಂದ ಲಾಕ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಅದಕ್ಕೆ ನಾನು ಆಪ್ಷನನ್ನು ಫಸ್ಟ್ ಸೆಲ್ ಮಾಡ್ತೀನಿ ಅಥವಾ ಆಪ್ಷನ್ ಸೆಲ್ಲರ್ ಆಗ್ತೀನಿ ಅಂತ ಅಂದ್ಕೊಳ್ಳೋದಾದರೆ ನನ್ನ ಬಳಿ ಇಷ್ಟು ಹಣ ಇರಬೇಕೇ ಆಗುತ್ತೆ ನಾನು ಇದನ್ನು ಸೆಲ್ ಮಾಡಲಿಕ್ಕೆ. ನಾನು ಇದನ್ನು ಕ್ಲೋಸ್ ಮಾಡಿದಾಗ ನನ್ನಿಂದ ಏನೋ ಒಂದು ಹಣವನ್ನು ಲಾಕ್ ಮಾಡಿ ಇಟ್ಕೊಂಡಿತ್ತು ಅದನ್ನು ರಿಲೀಸ್ ಮಾಡುತ್ತೆ ನನಗೆ ವಾಪಸ್. ಅದೇ ನಾನು ಆಪ್ಷನ್ ಬೈಯರ್ ಆಗಿದ್ದರೆ ನೋಡಿ 8,300 ರೂಪಾಯಿ ಸಾಕಾಗುತ್ತೆ. ಯಾಕೆ ಅಂದರೆ ನನಗೆ ಮ್ಯಾಕ್ಸಿಮಮ್ ಲಾಸ್ ಆಗೋದಾದರೆ ಎಷ್ಟು, 8,300 ರೂಪಾಯಿ. ಅಷ್ಟು ಹಣವನ್ನು ಅದು ನನ್ನಿಂದ ಲಾಕ್ ಮಾಡಿ ಇಟ್ಕೊಂಡಿರುತ್ತೆ, ನನಗೆ ಈ ಪೊಸಿಷನನ್ನು ಬೈ ಮಾಡಲಿಕ್ಕೆ ಕೊಡುತ್ತೆ. ಸೊ ಇದರಿಂದಾಗಿ ಏನಾಗುತ್ತೆ ಅಂದರೆ ಆಪ್ಷನ್ ಬೈಯರ್ಗೆ ಬಹಳ ಕಡಿಮೆ ಹಣ ಇದ್ದರೂ ಸಹ ಅವರು ಟ್ರೇಡನ್ನು ಮಾಡ್ಬೋದು. ಸಪೋಸ್ ನಾನು ಈ ಒಂದು ಕಾಲ್ ಆಪ್ಷನನ್ನು ಬೈ ಮಾಡಿದರೆ ನಂತರ ನಾನು ಇದನ್ನು ಸೆಲ್ ಮಾಡಿದಾಗ ಈ ಒಂದು ಪ್ರೀಮಿಯಮ್ನ ಬೆಲೆ ಎಷ್ಟು ಇರುತ್ತೆ ಅನ್ನೋ ಆಧಾರದಲ್ಲಿ ನನಗೆ ಪ್ರಾಫಿಟ್ ಅಥವಾ ಲಾಸ್ ಆಗುತ್ತೆ.
ಸೊ ನನ್ನ ಪೊಸಿಷನ್ ಕ್ಲೋಸ್ ಆಗುತ್ತೆ, 0 ಆಗುತ್ತೆ ಆವಾಗ. ಬಟ್ ಇಲ್ಲಿ ಈ ಒಂದು 8,300 ರೂಪಾಯಿ ಏನಿದೆ ಇದು ಆ್ಯಕ್ಚುಲಿ ನಾನಿಲ್ಲಿ ಪೇ ಮಾಡ್ತಾ ಇರುವಂತಹ ಪ್ರೀಮಿಯಮ್. ಸೊ ಒಂದು ವೇಳೆ ಈ ಪ್ರೀಮಿಯಮ್ 0 ಆದರೆ, ಈ ಒಂದು ಕಾಂಟ್ರಾಕ್ಟಿನ ಬೆಲೆ ವರ್ತ್ಲೆಸ್ ಆದರೆ, ಈ ಒಂದು ಪ್ರೀಮಿಯಮ್ ನಾನೇನು ಪೇ ಮಾಡ್ತಾ ಇದ್ದೀನಿ ಇದು ಮಾತ್ರ ನನಗೆ ಲಾಸ್ ಆಗುತ್ತೆ. ಸೊ ಹಾಗಾಗಿ ನನಗೆ 8,300 ರೂಪಾಯಿಯನ್ನು ಎಕ್ಸ್ಚೇಂಜ್ ನನ್ನಿಂದ ಲಾಕ್ ಮಾಡ್ಕೊಂಡಿರುತ್ತೆ. ಆಪ್ಷನ್ ಸೆಲ್ ಮಾಡಿದವರಿಂದ ಜಾಸ್ತಿ ಹಣವನ್ನು ಮುಂಚೆನೇ ಅದು ಲಾಕ್ ಮಾಡಿ ಇಟ್ಕೊಂಡಿರುತ್ತೆ. ಇವನಿಗೇನಾದರೂ ದೊಡ್ಡ ಲಾಸನ್ನು ಆದರೆ ಆ ಒಂದು ಸಿಚುವೇಷನಲ್ಲಿ ಇವನು ಆ ಹಣವನ್ನು ಕೊಡಬೇಕು ಅಂತ ಇರುತ್ತೆ. ಸೊ ಅದಕ್ಕೆ ಅದು ಇಷ್ಟು ದೊಡ್ಡ ಹಣವನ್ನು ಮುಂಚೆನೇ ಲಾಕ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ಆಪ್ಷನ್ ಬೈಯಿಂಗ್ ಮಾಡ್ತೀರಾ ಅಥವಾ ಆಪ್ಷನ್ ಸೆಲ್ಲಿಂಗ್ ಮಾಡ್ತೀರಾ ಅನ್ನೋದು ನಿಮ್ಮ ಬಳಿ ಎಷ್ಟು ಹಣ ಇದೆ ಅನ್ನೋ ಆಧಾರದಲ್ಲಿ ನೀವು ಡಿಸೈಡ್ ಮಾಡಬೇಕಾಗತ್ತೆ. ಎಗೇನ್ ನಾನಿಲ್ಲಿ ಒಂದು ಬೆಟರ್ ಇನ್ನೊಂದು ವರ್ಸ್ಟ್ ಅಂತ ಹೇಳ್ತಾ ಇಲ್ಲ. ಆ್ಯಕ್ಚುಲಿ ಆಪ್ಷನ್ ಸೆಲ್ಲರ್ಗೆ ಜಾಸ್ತಿ ಪ್ರೊಬ್ಯಾಬಿಲಿಟಿ ಇರುತ್ತೆ ಅವರ ಟ್ರೇಡ್ ವಿನ್ ಆಗುವಂಥದ್ದು. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಬಟ್ ನಿಮ್ಗೆ ಏನು ಗೊತ್ತಿರಬೇಕಂದ್ರೆ, ನೀವೇನಾದರೂ ಆಪ್ಷನ್ ಬೈಯರ್ ಆಗಿದ್ದರೆ ಆಗ ನೀವು ಕಡಿಮೆ ಹಣವನ್ನು ಇಟ್ಕೊಂಡು ಸಹ ಟ್ರೇಡ್ಗಳನ್ನು ಮಾಡ್ಬೋದು. ಆಪ್ಷನ್ ಸೆಲ್ಲರ್ ಆಗಿದ್ದರೆ ನಿಮ್ಮ ಬಳಿ ಜಾಸ್ತಿ ಹಣ ಬೇಕಾಗುತ್ತೆ. ನೀವು ಇಲ್ಲಿ ಇಷ್ಟನ್ನು ಮಾತ್ರ ಈಗ ತಿಳ್ಕೊಬೇಕಾಗಿರೋದು. ಯಾವುದು ಬೆಟರ್ ಯಾವುದು ವರ್ಸ್ಟ್ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ. ಸೊ ಇಲ್ಲಿ ನಾವು ಏನು ಮಾತಾಡಿದ್ವಿ ಅಂದರೆ, ನಾವು ಆಪ್ಷನನ್ನು ಬೈ ಮಾಡ್ಬೋದು, ಆಪ್ಷನನ್ನು ಸೆಲ್ ಮಾಡ್ಬೋದು ಅಂತ ಹೇಳಿ. ಇದ್ರ ಜೊತೆಗೆ ನಾವು ಒಂದಿಷ್ಟು ಅಡ್ವಾನ್ಸ್ ಸ್ಟ್ರಾಟಜಿಗಳನ್ನು ಸಹ ಮಾಡ್ಬೋದು. ಇದ್ರ ಬಗ್ಗೆ ನಾವು ಈ ಕೋರ್ಸಿನ ಕೊನೆಯಲ್ಲಿ ಡಿಸ್ಕಸ್ ಮಾಡ್ತೀವಿ. ಅದೇನಪ್ಪ ಅಂದರೆ, ನೀವು ಬೇಕಾದರೆ ಒಂದು ಆಪ್ಷನನ್ನು ಬೈ ಮಾಡ್ಬೋದು, ನಂತರ ಇನ್ನೊಂದು ಆಪ್ಷನನ್ನು ಅದ್ರ ಜೊತೆನೇ ಸೆಲ್ ಸಹ ಮಾಡ್ಬೋದು. ಅಥವಾ ಒಂದಿಷ್ಟು ಆಪ್ಷನ್ಗಳ ಬೈ ಮತ್ತು ಸೆಲ್ಗಳನ್ನು ಒಂದು ಕಾಂಬಿನೇಷನ್ ಮಾಡಿ, ಒಂದು ಗ್ರೂಪ್ ಮಾಡಿ ಒಂದು ಸ್ಟ್ರಾಟಜಿಯನ್ನೆಲ್ಲ ಮಾಡಬಹುದು. ಇದರಿಂದಾಗಿ ನಿಮಗೆ ಒಂದಿಷ್ಟು ರೇಂಜ್ಗಳು ಸಿಗ್ತವೆ. ಮಾರ್ಕೆಟ್ ಈ ಒಂದು ರೇಂಜ್ಗಿಂತ ಕೆಳಗಡೆ ಹೋದರೆ ಲಾಸ್ ಆಗುತ್ತೆ, ಈ ಒಂದು ರೇಂಜ್ಗಿಂತ ಮೇಲ್ಗಡೆ ಹೋದರೆ ಪ್ರಾಫಿಟ್ ಆಗುತ್ತೆ. ಪ್ರೈಸ್ ಏನಾದರೂ ಈ ಒಂದು ರೇಂಜಿನ ಒಳಗಡೆ ಎಕ್ಸ್ಪೈರ್ ಆದರೆ ನನಗೆ ಪ್ರಾಫಿಟ್ ಆಗುತ್ತೆ. ಈ ರೀತಿಯ ಒಂದಿಷ್ಟು ಸಿನಾರಿಯೋಗಳನ್ನು ನಾವು ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಒಂದು ಕಾಂಬಿನೇಷನಲ್ಲಿ ಬೈ ಅಥವಾ ಸೆಲ್ ಮಾಡೋದ್ರ ಮೂಲಕ ಕ್ರಿಯೇಟ್ ಮಾಡಬಹುದು. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಇಂಪಾರ್ಟೆಂಟಾಗಿ ತಿಳ್ಕೊಬೇಕಾಗಿರೋದು, ಒಂದು ಆ್ಯಸೆಟ್ ಕ್ಲಾಸ್, ಸ್ಟಾಕ್, ಮಾರ್ಕೆಟ್ ಇಂಡೆಕ್ಸಸ್ ಮತ್ತು ಕಮಾಡಿಟೀಸ್, ಇವುಗಳ ಆಪ್ಷನ್ ಕಾಂಟ್ರಾಕ್ಟ್ಗಳನ್ನ ಟ್ರೇಡ್ ಮಾಡ್ಬೋದು. ಎಕ್ಸ್ಪೈರಿ ಡೇಟ್ನ ಬಗ್ಗೆ, ವೀಕ್ಲಿ, ಮಂತ್ಲಿ, ಇಯರ್ಲಿ, ಹಾಫ್ ಇಯರ್ಲಿ ಈ ರೀತಿಯ ಎಕ್ಸ್ಪೈರೇಷನ್ ಇರುವ ಕಾಂಟ್ರಾಕ್ಟ್ಗಳು ಟ್ರೇಡ್ ಮಾಡಲಿಕ್ಕೆ ಲಭ್ಯವಿದ್ದರೆ ನಾವು ಅವುಗಳನ್ನು ಟ್ರೇಡ್ ಮಾಡ್ಬೋದು. ನೆಕ್ಸ್ಟ್ ನೀವು ಆಪ್ಷನ್ ಟ್ರೇಡಿಂಗನ್ನು ಮಾಡೋದಾದರೆ ಆಪ್ಷನ್ ಬೈಯರ್ ಆಗ್ತೀರಾ ಅಥವಾ ಆಪ್ಷನ್ ಸೆಲ್ಲರ್ ಆಗ್ತೀರಾ ಅನ್ನೋದು. ಆಪ್ಷನ್ ಬೈಯರ್ ಆದರೆ ನೀವು ಕಡಿಮೆ ಹಣವನ್ನು ಇಟ್ಕೊಂಡು ಟ್ರೇಡ್ನ ಮಾಡ್ಬೋದು. ಬಟ್ ಆಪ್ಷನ್ ಸೆಲ್ಲರ್ ಆದರೆ ನಿಮಗೆ ಅನ್ಲಿಮಿಟೆಡ್ ಲಾಸ್ ಇರೋ ಕಾರಣಕ್ಕೆ ಎಕ್ಸ್ಚೇಂಜ್ ಏನಿದೆ ಅದು ನಿಮ್ಮಿಂದ ಒಂದಿಷ್ಟು ಹಣವನ್ನು ಮುಂಚೆನೇ ತಗೊಂಡಿರುತ್ತೆ, ಲಾಕ್ ಮಾಡಿ ಇಟ್ಕೊಂಡಿರುತ್ತೆ. ನೀವು ನಿಮ್ಮ ಪೊಸಿಷನನ್ನು ಕ್ಲೋಸ್ ಮಾಡಿದಾಗ ನಿಮ್ಮ ಹಣವನ್ನು ರಿಲೀಸ್ ಮಾಡುತ್ತೆ. ಸೊ ನೀವು ಆಪ್ಷನನ್ನು ಸೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇನಿಷಿಯಲಿ ಆ ಒಂದು ಲಾಕ್ ಆಗುವ ಹಣ ಏನಿದೆ ಅದನ್ನು ಕೊಡಲಿಕ್ಕೆ ನಿಮ್ಮ ಬಳಿ ಅಷ್ಟೊಂದು ಹಣ ಇರಬೇಕಾಗತ್ತೆ. ಅದೇ ಆಪ್ಷನ್ ಬೈಯರ್ಗೆ ಅವನಿಗೆ ಮ್ಯಾಕ್ಸ್ ಲಾಸ್ ಆಗೋದು ಕೇವಲ ಪ್ರೀಮಿಯಂ ಆಗಿರೋ ಕಾರಣಕ್ಕೆ ಆ ಪ್ರೀಮಿಯಮ್ಗೆ ಬೇಕಾಗುವಷ್ಟು ಹಣ ಅವನ ಹತ್ರ ಇದ್ದರೆ ಅವನಿಗೆ ಆ ಪೊಸಿಷನನ್ನು ತಗೊಳ್ಳಿಕ್ಕೆ, ಅಂದರೆ ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡಲಿಕ್ಕೆ ಎಕ್ಸ್ಚೇಂಜ್ ಅಲೋ ಮಾಡುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೆ ಒಂದಿಷ್ಟು ಡೌಟ್ ಬಂದಿದೆ ಅಂತ ಗೊತ್ತು. ನಿಮ್ಮ ಡೌಟ್ಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ನಿಮಗೆ ಇನ್ನೊಬ್ಬರ ಡೌಟಿಗೆ ಆನ್ಸರ್ ಗೊತ್ತಿದ್ದರೆ ನೀವು ದಯವಿಟ್ಟು ಅದಕ್ಕೆ ರಿಪ್ಲೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಿದ್ರೆ ಅದನ್ನು ಸಹ ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.